ನ್ಯಾಯಕ್ಕಾಗಿ ದೆಹಲಿಯತ್ತ ದಾಂಗುಡಿ ಇಡ್ತಾ ಇದೆ ಹಸಿರು ಸೈನ್ಯ. ವಂದಿಸಿ ಹೇಳಿದ್ದಾಯ್ತು, ನಿಂದಿಸಿಯೂ ಹೇಳಿದ್ದಾಯ್ತು, ಈಗ ದಂಡಿಸಿ ಹೇಳುವಂತ ಟೈಮು ಅಂತ ಹೇಳ್ತಾ ಇದ್ದಾರೆ ಅನ್ನದಾತರು. ಈಗ ಆಲ್ರೆಡಿ ಫೆಬ್ರವರಿ 13ರಿಂದ ನಿರಂತರವಾದಂತ ಹೋರಾಟ ಪ್ರತಿಭಟನೆ ಮತ್ತೊಮ್ಮೆ ಶುರುವಾಗಿದೆ. 2 ದಿನಗಳಿಂದ ಸೈಲೆಂಟ್ ಆಗಿದ್ರು ರೈತರು, ಈಗ ಮತ್ತೆ ಹೋರಾಟಕ್ಕೆ ಮುನ್ನುಗ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ಕೊಟ್ಟಿದ್ದಂತ ಟೈಮ್ ಮುಗಿದಿದ್ದಕ್ಕೆ ದೆಹಲಿಗೆ ಲಗ್ಗೆ ಇಡುವಂತ ಪ್ಲಾನ್. ಕೇಂದ್ರ ಸರ್ಕಾರದ ಚಕ್ರವ್ಯೂಹವನ್ನ ಭೇದಿಸೋಕೆ ಹಸಿರು ಸೇನಾನಿಗಳು ಸಜ್ಜಾಗಿದ್ದಾರೆ. ಪೊಲೀಸರ ಮೊಳೆ ತಡೆಗೋಡೆ ಬ್ಯಾರಿಕೇಡ್ಗೆ ರೈತರು ತಕ್ಕ ಉತ್ತರವನ್ನ ಕೊಡ್ತಾ ಇದ್ದಾರೆ. ಪೊಲೀಸರ ತಡೆಗೋಡೆ ಒಡೆಯೋಕೆ ಜೆಸಿಬಿ ಸಮೇತ ಬರ್ತಾ ಇದ್ದಾರೆ ಅನ್ನದಾತರು. ಜಲಫಿರಂಗಿ ಅಶ್ರುವಾಯು ಎದುರಿಸೋಕೆ ಟ್ರ್ಯಾಕ್ಟರ್ಗಳಿಗೆ ಫೆನ್ಸಿಂಗ್ ಅನ್ನ ಮಾಡಲಾಗಿದೆ. ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿ ಪೊಲೀಸರ ಅಶ್ರುವಾಯು ಎದುರಿಸೋಕೆ ಸಜ್ಜಾಗಿದ್ದಾರೆ. ರಣರಂಗವಾಗ್ತಾ ಇದೆ ಪಂಜಾಬ್ ಮತ್ತು ಹರಿಯಾಣದ ದೆಹಲಿಯ ಗಡಿ. ದೆಹಲಿಗೆ ರೈತರು ಬರೆದಂತೆ ತಡೆಯಿರಿ ಅಂತ ಪಂಜಾಬ್ ಸರ್ಕಾರಕ್ಕೆ ಕೇಂದ್ರ ಕೂಡ ಸೂಚನೆಯನ್ನ ನೀಡಿದೆ. ನೋಡಿ, ನಿರಂತರವಾದಂತಹ ಹೋರಾಟ, ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರೈತರು ಕೈಗೊಂಡಿರುವಂತಹ ದೆಹಲಿ ಚಲೋ ಇದೀಗ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಪ್ರತಿಭಟನೆಯನ್ನ ತಡೆಯೋಕೆ ರಸ್ತೆಗೆ ಹಾಕಲಾದಂತ ಕಾಂಕ್ರೀಟ್ ಬ್ಲಾಕ್ಗಳ ಗೋಡೆ, ಬ್ಯಾರಿಕೇಡ್, ರಸ್ತೆಗೆ ಹೊಡೆದಂತ ರಾಡ್ಗಳನ್ನ ತೆಗೆದು ಹಾಕೋಕೆ ಹೈಡ್ರಾಲಿಕ್ ಕ್ರೇನ್, ಜೆಸಿಬಿ ಹಾಗೂ ಭಾರೀ ವಾಹನಗಳ ಸಮೇತ ಶಂಭು ಗಡಿಯತ್ತ ರೈತರು ಹೊರಟಿರುವಂತದ್ದು. ಏನೇ ಬೇಕಾದ್ರೂ ಆಗಲಿ ನಮ್ಮ ಪಟ್ಟಣ ನಾವು ಸಡಿಸೋದಿಲ್ಲ. ಈಗ ಆಲ್ರೆಡಿ ಅನೇಕ ಬಾರಿ ಮಾತುಕತೆ ಆಗಿದೆ. ಅದೇ ನಮ್ಮ ಬೇಡಿಕೆಗಳು ಏನಿದೆ ಅದು ಈಡೇರಿಲ್ಲ. ಹಾಗಾಗಿ ಉಗ್ರವಾದಂತ ಪ್ರತಿಭಟನೆಯನ್ನ, ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ ನಮಗಿದೆ ಅಂತ ರೈತರು ಮುಂದಾಗ್ತಾ ಇದ್ದಾರೆ. ನೋಡಿ, ಕಳೆದ 2 ದಿನಗಳಿಂದ ದೆಹಲಿ ಚಲೋ ಸ್ಥಗಿತವಾಗಿತ್ತು. ಇದೀಗ ಇಂದಿನಿಂದ ಮತ್ತೆ ಪ್ರಾರಂಭವಾಗ್ತಾ ಇದೆ. ಹೋರಾಟ ಮತ್ತಷ್ಟು ಪ್ರಬಲವಾಗ್ತಾ ಇದೆ. ರೈತರು ಹೈಡ್ರಾಲಿಕ್ ಕ್ರೇನ್, ಜೆಸಿಬಿ, ಭಾರಿ ವಾಹನಗಳನ್ನ ತೆಗೆದುಕೊಂಡು ಶಂಭು ಗಡಿಯತ್ತ ಬರ್ತಾ ಇದ್ದಾರೆ. ರೈತರ ಹೋರಾಟ ತಡೆ 21 फरवरी ਨੂੰ ਜਿਹੜਾ 11 ਵਜੇ ਜਿਹੜਾ ਸ਼ੰਭੂ ਤੇ ਆਪਾਂ ਭਾਈ ਬੈਰੀਕੇਡ ਪੁੱਟਨੇ ਆ, ਉਹਦੇ ਵਾਸਤੇ ਭਾਈ ਵੇਖੋ ਜੀ ਪੌਪਲਨ ਲੈ ਆਂਦੀ। ਪੌਪਲਨ ਵੀ ਵੇਖੋ ਤਿਆਰ ਕੀਤੀ ਆ। ನೋಡಿ, ಈಗಾಗಲೇ ಸರ್ಕಾರದ ಜೊತೆಗೆ 4 ಬಾರಿ ಮಾತುಕತೆ ಆಗಿದ್ರು ಕೂಡ ಆ ಮಾತುಕತೆ ಮುರಿದು ಬಿದ್ದಿದೆ. ಯಾವುದೇ ಕಾರಣಕ್ಕೂ ರೈತರು ನಮ್ಮ ಪಟ್ಟಣ ಸಡಿಲ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ಅಂತ. ರೈತರು ಮಾಡು ಇಲ್ಲವೇ ಮಡಿ ಅಂತ ಹೊರಟಿದ್ದಾರೆ. ನೀವು ಎಷ್ಟೇ ನಮ್ಮನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ನಾವು ಈ ಬಾರಿ ಅಂತೂ ಕಾಯುವಂತ ನಿದರ್ಶನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2020-21 ಘಟನೆಯನ್ನ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಮತ್ತೆ ಆ ಘಟನೆಯಲ್ಲಿ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಆಗ್ಲೂ ಕೂಡ ಈ ಪ್ರತಿಭಟನೆ, ಈ ಹೋರಾಟ ಬಹಳಷ್ಟು ಹಿಂಸೆ ರೀತಿಯಲ್ಲಿ ಆಗಿತ್ತು. ರೈತರಿಗೂ ಕೂಡ ಹಾನಿಯಾಗಿತ್ತು, ಜೀವ ಹಾನಿ ಆಗಿತ್ತು. ಮತ್ತೆ ಕೇಂದ್ರ ಸರ್ಕಾರ ಅದೇ ತಪ್ಪನ್ನ ಮಾಡ್ತಾ ಇದೆ. ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ನಮ್ಮನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಅವರ ಆಕ್ರೋಶದ ಕಟ್ಟೆ ಕೂಡ ಒಡೆದಿದೆ. ಎಷ್ಟು ಅಂತ ಕಾಯ್ಲಿಕ್ಕೆ ಸಾಧ್ಯ? ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ, ನಮ್ಗಾಗ್ತಿರುವಂತ ಅನ್ಯಾಯವನ್ನ ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ. ಇದರಲ್ಲಿ ತಪ್ಪೇನಿದೆ? ನಮ್ಮನ್ನ ಯಾರೋ ಬೇರೆಯವ್ರ ತರ ಟ್ರೀಟ್ ಮಾಡ್ಲಾಗ್ತಾ ಇದೆ. ಕೇವಲ ಭಾಷಣಕ್ಕೆ ಮಾತ್ರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ, ಆದ್ರೆ ನಮಗೆ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ. ಕಾಂಕ್ರೀಟ್ ಗೋಡೆ ಏನ್ ಕೇಳ್ತೀರಾ, ಮೊಳೆಗಳ ಬಳಕೆ ಏನ್ ಕೇಳ್ತೀರಾ, ರಾಡ್ಗಳ ಬಳಕೆ ಏನ್ ಕೇಳ್ತೀರಾ, ಗಾಳಿಲಿ ಗುಂಡು ಬೇಕಾರೆ ಹಾರಿಸೋದಕ್ಕೆ ರೆಡಿ ಆಗಿದ್ರು, ಲಾಠಿ ಚಾರ್ಜು, ಕಲ್ಲು ತೂರಾಟ ಎಲ್ಲವೂ ಕೂಡ ಆಗಿತ್ತು. ಈಗ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೆದರೋದಿಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನಾವು ಹೋರಾಟವನ್ನು ਪ੍ਰਬੰਧ ਕੀਤੇ ਹੋਏ ਨੇ। ਅਸੀਂ ਨਹੀਂ ਚਾਹੁੰਦੇ ਵੀ ਜਿਹੜੇ ਅਗਲੇ ਪਾਸੇ ਸਾਡੇ ਭਰਾ ਬੈਠੇ ਨੇ ਤਾਂ ਅਸੀਂ ਉਹਨਾਂ ਨੂੰ ਕੋਈ ਫੱਟੜ ਕਰੀਏ, ਜ਼ਖਮੀ ਕਰੀਏ, ਤੇ ਨਾ ਹੀ ਅਸੀਂ ਇਹ ਚਾਹੁੰਦੇ ਵੀ ਸਾਡੇ ਕਿਸੇ ਨੌਜਵਾਨ ਬੱਚੇ ਦਾ ਨੁਕਸਾਨ ਹੋਵੇ। ਅਸੀਂ ਪੀਸਫੁਲ ਪਹਿਲਾਂ ਵੀ ਰਹੇ ਹਾਂ 2020, 2021 ਚ, ਅੱਜ ਵੀ ਅਸੀਂ ਪੀਸਫੁਲ ਰਹਿਣਾ ਚਾਹੁੰਦੇ ਹਾਂ। ਤੇਜ਼ ਗੈਸ ਤੋਂ ਬਚਣ ਵਾਸਤੇ ਕਿਸ ਤਰ੍ਹਾਂ ਦੇ ਇੰਤਜ਼ਾਮ ਕਰ ਦਿਖਾਇਓ? ਇਹ ਦੇਖੋ, ਅਸੀਂ ਇਹ ਮਾਸਕ ਇੱਕ ਲਿਆ ਹੈਗਾ, ਮਿਲਿਆ, ਇਹਨੂੰ ਇਸ ਤਰੀਕੇ ਦੇ ਨਾਲ ਉੱਪਰ ਪਾ ਕੇ ਅਸੀਂ ਇਹਦੇ ਤੋਂ ਬਚਿਆ ਜਾ ਸਕਦਾ ਇਸ ਤਰੀਕੇ ਦੇ ਨਾਲ। ਤੇ ਅੱਖਾਂ ਵਾਸਤੇ ਅਸੀਂ ਆਹ ਜਿਹੜੀ ਚੀਜ਼ ਹੈਗੀ ਆ ਇਹ ਲਾ ਦਿੰਦੇ ਆ, ਆਹ ਜਿਹੜੀ ਸਿਸਟਮ
ਜਿਸ ਤਰ੍ਹਾਂ ਸਰਕਾਰਾਂ ਨੂੰ ਕੀ ਕਹਿਣਾ ਚਾਹੁੰਦੇ ਜੇ ਹਜੇ ਟਾਈਮ ਹੈ ਹਜੇ ਵੀ ਜੇ ਮੰਨ ਜਾਂਦੇ। ਦੇਖੋ ਸਰਕਾਰ ਨਾਲ 4 ਮੀਟਿੰਗਾਂ ਸਾਡੀਆਂ ਬੈਠ ਕੇ ਹੋ ਚੁੱਕੀਆਂ ਨੇ, ਸਖਾਵੇਂ ਮਾਹੌਲ 'ਚ ਹੋਈਆਂ ਨੇ। ਅਸੀਂ ਆਪਣੀਆਂ ਮੰਗਾਂ ਰੱਖੀਆਂ ਨੇ, ਜੇਕਰ ਸਰਕਾਰ ਉਹਨਾਂ ਮੰਗਾਂ ਤੇ ਨਹੀਂ ਆਉਂਦੀ ਅਸੀਂ ਅੱਗੇ ਵਧਾਂਗੇ। ਬਿਲਕੁਲ ਦੇਖੋ ಎಸ್ ನೋಡಿ, ರೈತರು ಬಹಳ ಅಸಮಾಧಾನಿತರಾಗಿ ಮಾತನಾಡ್ತಾ ಇದ್ದಾರೆ. ದೇಶದೆಲ್ಲೆಡೆಗೆ ರೈತರು ರಾಷ್ಟ್ರ ರಾಜಧಾನಿ ದಿಲ್ಲಿಗೆ ದಾಂಗುಡಿಯನ್ನ ಇಟ್ಟಿದ್ದಾರೆ. ಅದರಲ್ಲೂ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ರಾಜ್ಯಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ದಿಲ್ಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸೋಕೆ ಕೃಷಿಕರು ಮುಂದಾಗಿರುವಂಥದ್ದು. ರೈತರ ಈ ಬೃಹತ್ ಪ್ರತಿಭಟನೆಗೆ ಹಲವು ಕಾರಣಗಳಿದೆ, ಹಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ನೋಡಿ, 2020-21 ಆಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಸತತ 13 ತಿಂಗಳ ಕಾಲ ಚಳಿ, ಗಾಳಿ, ಮಳೆ, ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಪಣ ತೊಟ್ಟಿದ್ದಾರೆ. ಬರಬೇಕಾದ್ರೇನೆ ಸುಮಾರು 3-4 ತಿಂಗಳಿಗೆ ಆಗುವಷ್ಟರ ಮಟ್ಟಿಗೆ ರೇಷನ್, ಬಟ್ಟೆ ಪ್ರತಿಯೊಂದನ್ನು ತಂದಿದ್ದಾರೆ. ಎಲ್ಲ ಕಡೆ ಬೀಡು ಬಿಡ್ತಿದ್ದಾರೆ. ನೀವೆಷ್ಟೇ ನಮ್ಮನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ನಾವು ಅಷ್ಟೇ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನ ಮಾಡ್ತಾರೆ ನನ್ನ ಕೊಲೀಗ್ ವಿನಯ್. ವಿನಯ್, ಈಗಾಗಲೇ ಈ ರೈತರ ಹೋರಾಟ ಅನ್ನುವಂಥದ್ದು, ಪ್ರತಿಭಟನೆ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ. ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿದೆ. 2021ರಲ್ಲಿ ಏನಾಗಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಮತ್ತೆ ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ. ಈಗಿನ ದೆಹಲಿಯ ಸ್ಥಿತಿಗತಿ ಯಾವ ರೀತಿ ಆಗಿದೆ, ರೈತರು ತಮ್ಮ ಹೋರಾಟದ ಸ್ವರೂಪವನ್ನು ಹೇಗೆ ಮಾಡಿಕೊಂಡಿದ್ದಾರೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿನಯ್? ಎಸ್ ನೀತಿ, ಇಲ್ಲಿಂದ 3 ವರ್ಷಗಳ ಹಿಂದೆ 2020-21 ಈ ಸಮಯದಲ್ಲಿ ಕೂಡ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಾಗಿ ಹೋರಾಟವನ್ನು ನಡೆಸಿದ್ರು. ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸೋದು ಸೇರಿದಂತೆ ರೈತರಿಗೆ ಬೇಕಾಗಿರುವಂತಹ ಅಗತ್ಯವಿರುವಂತಹ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಈ ಹಿಂದೆ ಕೂಡ ರೈತರು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರು. ಆ ಬಳಿಕ ಕೇಂದ್ರ ಸರ್ಕಾರ ಒಂದಿಷ್ಟು ಮನವೊಲಿಸುವಂತಹ ಯತ್ನವನ್ನು ಮಾಡಿತ್ತು. ಅಲ್ಲಿಗೆ ರೈತ ಹೋರಾಟ ಒಂದು ರೀತಿ ಬಹಳ ತೀವ್ರವಾದ ಸ್ವರೂಪವನ್ನು ಪಡೆದುಕೊಂಡು ಕಡೆಯದಾಗಿ ಅಂತ್ಯ ಕೂಡ ಆಗಿತ್ತು. ಆದರೆ ಈಗ ಈ ವರ್ಷ ಇದೇ ಫೆಬ್ರವರಿ 13ರಿಂದ ಮತ್ತೆ ರೈತರು ದೆಹಲಿ ಚಲೋ ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ತಮ್ಮ ನ್ಯಾಯಕ್ಕಾಗಿ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ದಿನೇ ದಿನೇ ತೀವ್ರಗೊಳಿಸ್ತಾ ಇದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರವೂ ಕೂಡ ಈ ಹಿಂದೆ ಏನು ರೈತ ಹೋರಾಟ ಯಾವ ರೀತಿಯಾದ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು, ಅದರಿಂದ ಎಚ್ಚೆತ್ತುಕೊಂಡು ಆ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ರೈತರು ಕೂಡ ಅದರ ಜೊತೆಗೆ ರೈತರ ಸಮಾಧಾನ ಪಡಿಸುವಂತಹ ಮಾತುಕತೆಯನ್ನು ಮಾಡಿಕೊಡುವಂತಹ ಕೆಲಸ ಕೂಡ ನಡೀತಾ ಇದೆ. ಈಗಾಗಲೇ ರೈತರು ಹಾಗೂ ರೈತ ಮುಖಂಡರು ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ 4 ಸುತ್ತಿನ ಮಾತುಕತೆಗಳು ನಡೆದಿವೆ. ರೈತರ ಬೇಡಿಕೆಗಳೇನು, ಅವರ ಆಗ್ರಹ ಏನು ಅನ್ನುವಂತಹ ಒಂದು ಅವರ ಬೇಡಿಕೆಯನ್ನು ಕೇಳುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆದರೆ ಇದೇ ಕಳೆದ ಭಾನುವಾರ ಕೂಡ 4ನೇ ಸುತ್ತಿನ ಮಾತುಕತೆ ನಡೆದಿತ್ತು. ಇಲ್ಲಿ ಕೇಂದ್ರ ಸರ್ಕಾರ ಏನು ಬೇಳೆಕಾಳುಗಳು, ಮೆಕ್ಕೆಜೋಳ ಮತ್ತು ಹತ್ತಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಮುಂದಿನ 5 ವರ್ಷಗಳಲ್ಲಿ ನೀಡುವಂತಹ ಒಂದು ಆಶ್ವಾಸನೆಯನ್ನು ರೈತ ಮುಖಂಡರಿಗೆ ನೀಡಿತ್ತು. ಆಗ ರೈತ ಮುಖಂಡರು ತಮ್ಮ ಅಭಿಪ್ರಾಯವನ್ನು ತಿಳಿಸಿರಲಿಲ್ಲ. ನಾವು ಮತ್ತಷ್ಟು ಚರ್ಚೆ ಮಾಡಬೇಕು, ಈ ವಿಚಾರದ ಕುರಿತಾಗಿ ಮತ್ತಷ್ಟು ರೈತರ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ನಮ್ಮ ಮುಂದಿನ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿ ರೈತರು ಆ ಸಭೆಯಲ್ಲಿ ಹೇಳಿ ಬಂದಿದ್ರು. ಆದರೆ ಕೇಂದ್ರ ಸರ್ಕಾರ ಮಾತ್ರ ಈ ಸಭೆ ಒಂದು ಉತ್ತಮ ಫಲವನ್ನು ನೀಡುತ್ತೆ, ರೈತರು ತಮ್ಮ ಹೋರಾಟವನ್ನು ನಿಲ್ಲಿಸಬಹುದು ಅನ್ನುವಂತಹ ಒಂದು ಆಶ್ವಾಸನೆಯಿಂದ ಕೇಂದ್ರ ಸರ್ಕಾರ ಒಂದು ವ್ಯಕ್ತಪಡಿಸಿತ್ತು. ಆದರೆ ನಿನ್ನೆ ಅಷ್ಟೇ ಮತ್ತೆ ತಮ್ಮ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸೋದಾಗಿ ಹೇಳಿದ್ದಾರೆ. ಮತ್ತೆ ಇಂದಿನಿಂದ ಈ ಬುಧವಾರದಿಂದ ತಮ್ಮ ರೈತ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದರೆ, ಹೇಗೆ ಕೇಂದ್ರ ಸರ್ಕಾರ ಒಂದು ಕಡೆ ರೈತರ ಜೊತೆ ಮಾತುಕತೆಯನ್ನು ಮಾಡಿಕೊಳ್ತಾ ಹಾಗೇನೆ ರೈತರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ರಸ್ತೆಗಳಿಗೆ ಮೊಳೆಗಳನ್ನು ಹಾಕಿರೋದಾಗಿರ್ಬೋದು, ಸಿಮೆಂಟ್ ಬ್ಯಾರಿಗೇಡ್ಗಳನ್ನು ಹಾಕೋದಾಗಿರ್ಬೋದು, ಬೇಲಿಗಳನ್ನು ನಿರ್ಮಿಸೋದಾಗಿರ್ಬೋದು, ಗಡಿಗಳಿಗೆ ದೆಹಲಿಗೆ ಬರೋದಂತೆ ರೈತರನ್ನು ತಡೆಯೋದಕ್ಕೆ ಈ ರೀತಿಯಾದ ಕ್ರಮಗಳನ್ನು ಕೈಗೊಳ್ತಾ ಇದೆಯೋ, ಅದೇ ರೀತಿ ರೈತರು ಕೂಡ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ರೀತಿ ಅವ್ರು ಹೇಗೆ 2 ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೋ ರೈತರು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ಸಹ ನಡೆಸ್ತಾ ಇದ್ದಾರೆ. ಎಲ್ಲಾದರೂ ಕೇಂದ್ರ ಸರ್ಕಾರದ ನಮ್ಮ ಮನವಿಯನ್ನು ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಒಂದು ಒಪ್ಕೊಳ್ಬಹುದಾ, ತಮ್ಮ ಬೇಡಿಕೆಗಳನ್ನು ಈಡೇರಿಸಬಹುದಾ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ಮಾಡ್ತಲೇ ಅವರು ಕೂಡ ಈಗ ಏನು ಇಂದಿನಿಂದ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಮ್ಮ ಪ್ರತಿಭಟನೆಯನ್ನು ಹೇಗೆ ಹತ್ತಿಕ್ಕೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆಯೋ ಅದಕ್ಕೆ
ತಕ್ಕಂತಾದಂತಹ ಕೌಂಟರನ್ನು ಕೊಡೋದಕ್ಕೆ ಈಗ ರೈತರು ತಯಾರಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಸಿಂಗು ಗಡಿಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರಿದರೆ 14,000 ರೈತರು ಇಂದು ಸಿಂಗು ಗಡಿ ದೆಹಲಿಯನ್ನು ಸಂಪರ್ಕಿಸುವಂತಹ ಸಿಂಗು ಗಡಿಯಲ್ಲಿ ಜಮಾಯಿಸಿದ್ದಾರೆ. 12,000 ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, 3,000 ಕಾರ್ಗಳು ಇದ್ದಾವೆ, ಹಾಗೆ 10 ಮಿನಿ ಬಸ್ಗಳಲ್ಲಿ ರೈತರು ಆ ಗಡಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಾದಂತಹ ಕೇಂದ್ರ ವರ್ಸಸ್ ರೈತರ ನಡುವಿನ ಸಮರದ ರೀತಿಯಲ್ಲಿ ಆ ಸಿಂಗು ಗಡಿ ನಿರ್ಮಾಣವಾಗ್ತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ಪಂಜಾಬ್ ಸರ್ಕಾರಕ್ಕೆ ಸೂಚನೆಯನ್ನು ನೋಡಿದೆ. ಏನು ಮಾಡ್ತಾ ಇದ್ದೀರಿ ನೀವು, ಲಾ ಆ್ಯಂಡ್ ಆರ್ಡರ್ ನೀವು ಕರೆಕ್ಟಾಗಿ ನಿರ್ವಹಿಸಿ ಅಂತ ಹೇಳಿ ಸೂಚನೆಯನ್ನು ಸಹ ಕೇಂದ್ರ ಸರ್ಕಾರ ಕೊಟ್ಟಿದೆ. ಜೊತೆಗೆ ಈ ಬಾರಿ ಈ ಹಿಂದೆ ರೈತರು ದೆಹಲಿ ಗಡಿಯನ್ನು ಪ್ರವೇಶಿಸಲಿಕ್ಕೆ ಹೋದಾಗ ಅಶ್ವವಾಯುವನ್ನು ಕೂಡ ಅವರ ಮೇಲೆ ಪ್ರಯೋಗಿಸಲಾಗಿತ್ತು. ಅದರಿಂದ ರೈತ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಕಳೆದುಕೊಂಡಿತ್ತು. ಅಲ್ಲಿ ತನಕ ಅಶ್ವವಾಯು ಪ್ರಯೋಗ ಆಗೋ ತನಕ ಕೂಡ ರೈತ ಹೋರಾಟ ಈಗ ನಡೀತಾ ಇರುವಂಥ ಈ 2ನೇ ಅವಧಿಯ ರೈತ ಹೋರಾಟ ಅಷ್ಟು ತೀವ್ರತೆಯನ್ನು ಪಡ್ಕೊಂಡಿರಲಿಲ್ಲ, ಶಾಂತ ರೀತಿಯಲ್ಲೇ ನಡೀತಾ ಇತ್ತು. ಆದರೆ ಪೊಲೀಸರು ಯಾವಾಗ ರೈತರ ಮೇಲೆ ಅಶ್ವವಾಯು ಪ್ರಯೋಗವನ್ನು ಮಾಡಿದ್ರು ಅಲ್ಲಿಂದ ಮತ್ತಷ್ಟು ತೀವ್ರತೆಯನ್ನು ಕಳೆದುಕೊಳ್ತು, ರೈತರನ್ನು ಒಂದು ರೀತಿಯಾದಂಥ ಕೆಣಕುವಂಥ ಕೆಲಸ ಕೂಡ ಆಯಿತು. ಹೀಗಾಗಿ ಈಗ ಇಂದಿನಿಂದ ಏನು ರೈತರು ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ, ಟ್ರ್ಯಾಕ್ಟರ್ಗಳನ್ನು ತರ್ತಾ ಇದ್ದಾರೆ. ನೀವು ಸಿಮೆಂಟ್ ತಡೆಗೋಡೆಗಳನ್ನು ನಿರ್ಮಿಸಿದರೆ ನಾವು ಅದನ್ನು ತಳ್ಕೊಂಡು ಹೋಗೋದಕ್ಕೆ JCBಯನ್ನು ತರ್ತೀವಿ ಅಂಥೇಳಿ ರೈತರು JCBಗಳ ಮೂಲಕ ಸಹ ಬರ್ತಾ ಇದ್ದಾರೆ. ಜೊತೆಗೆ ಈ ಸರ್ಕಾರ ಅಶ್ವವಾಯು ಪ್ರಯೋಗ ಮಾಡಿದ್ದಲ್ಲದೆ ಮತ್ತೆ ದೆಹಲಿ ಪೊಲೀಸರು 30,000 ಹೆಚ್ಚುವರಿ ಅಶ್ವವಾಯು ಶೆಲ್ಗಳನ್ನು ಬೇಡಿಕೆ ಇಟ್ಟಿತ್ತು. ನಮಗೆ ಬೇಕು, ದೆಹಲಿ ನಡೀತಾ ಇರುವಂಥ ರೈತ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಬೇಕು ಅಂತೇಳಿ 30,000 ಅಶ್ವವಾಯು ಶೆಲ್ಗಳ ಬೇಡಿಕೆಯನ್ನು ಕೂಡ ಇಟ್ಟಿತ್ತು. ಇದನ್ನು ಕೂಡ ರೈತರು ಗಮನಿಸಿದ್ದಾರೆ. ಹಾಗಾಗಿ ಮುಖಕ್ಕೆ ಮಾಸ್ಕ್ಗಳನ್ನು ಕಟ್ಟಿಕೊಂಡು ಪೊಲೀಸರು ನಮಗೆ ಅಶ್ವವಾಯು ಪ್ರಯೋಗವನ್ನು ಮಾಡಿದರೂ ಕೂಡ ಅದು ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಮಾಸ್ಕನ್ನು ಹಾಕಿಕೊಂಡು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ದಿನೇ ದಿನೇ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಕೇಂದ್ರ ಸರ್ಕಾರ ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೀತಿ. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे, यूपी से भी रहेगी, उसके देश भर से लोग उसमें आएंगे. वहाँ बैठ के एक दिन की मीटिंग होगी और आगे की रणनीति वहाँ पे बनाएंगे. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे, यूपी से भी रहेगी, उसके देश भर से लोग उसमें आएंगे. वहाँ बैठ के एक दिन की मीटिंग होगी और आगे की रणनीति वहाँ पे बनाएंगे. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे, यूपी से भी रहेगी, उसके देश भर से लोग उसमें आएंगे. वहाँ बैठ के एक दिन की मीटिंग होगी और आगे की रणनीति वहाँ पे बनाएंगे. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे, यूपी से भी रहेगी, उसके देश भर से लोग उसमें आएंगे. वहाँ बैठ के एक दिन की मीटिंग होगी और आगे की रणनीति वहाँ पे बनाएंगे. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे, यूपी से भी रहेगी. ರೈತರು ಹೋರಾಟವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಎಲ್ಲ ರೀತಿಯಾಗೂ ಕೇಳಿದಾಗಿದೆ. ಈಗ ಆಲ್ರೆಡಿ 4 ಸುತ್ತಿನ ಮಾತುಕತೆ ಕೂಡ ಆಗಿದೆ. ಆದರೆ ಕೆಲವೊಂದಷ್ಟು ಮಾತುಕತೆಯಲ್ಲಿ ರೈತರಿಗೆ ಅದು ಒಪ್ಪಿಗೆ ಕೂಡ ಇಲ್ಲ. ಹೀಗಿರಬೇಕಾದ್ರೆ ನಾವು ಬಹಳ ಬೇಡಿಕೆಗಳನ್ನು ಇಟ್ಟಿದ್ದೀವಿ, ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ದೆಹಲಿಯತ್ತ ದಾಂಗುಡಿ ಇಡ್ತಾ ಇದೆ ಹಸಿರು ಸೈನ್ಯ. ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ. ಬಹಳ ವರ್ಷಗಳಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ಕೂಡ ಅದೇ ಬಿಗಿಪಟ್ಟನ್ನು ಹಿಡ್ಕೊಂಡು ಕೂತಿದ್ದೇವೆ. ನಮಗೆ ನ್ಯಾಯ ಸಿಗಬೇಕು, ನಾವು ಕೇಳಿರುವಂಥ ಬೇಡಿಕೆಗಳನ್ನು ಈಡೇರಿಸಬೇಕು, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಡಿಬೇಕು ಅಂತ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಮನವಿ ಮಾಡಿದ್ದೀವಿ, ಕಾದು ನೋಡಿದ್ದೀವಿ, ಬೇಡಿಕೊಂಡಿದ್ದೀವಿ, ಆದರೂ ಕೂಡ ಯಾವುದು ಈಡೇರಿಸ್ತಿಲ್ಲ ಅಂತಂದರೆ ಮುಂದಿನ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ರೈತರು ಸಿಟಿಗೆ ಎಂಟ್ರಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಗಡಿಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. यूपी से भी रहेगी, उसके देश भर से लोग उसमें आएंगे. वहाँ बैठ के एक दिन की मीटिंग होगी और आगे की रणनीति वहाँ पे बनाएंगे. पंजाब की बहुत जत्थेबंदी है, तो एसकेएम तो फिजिकल रूप से सभी जत्थेबंदी के लोग उसमें आएंगे,
यूपी से भी रहेगी, उसका देश भर से लोग उसमें आएंगे। वहाँ बैठ के एक दिन की मीटिंग होगी और आगे की रणनीति वहाँ